ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಗುರುವಾರ ಮತ್ತು ಶುಕ್ರವಾರ ಹಬ್ಬದ ದಿನದ್ದು 2 ದಿನದ್ದು ಬ್ಲಾಗ್ ಆಗಿರುತ್ತೆ. ಹಬ್ಬಕ್ಕೆ ತಿಂಡಿ ಮಾಡ್ಕೊಳ್ಳೋದು ಮತ್ತು ಮನೆ ಕ್ಲೀನ್ ಮಾಡೋದೆಲ್ಲ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ. ಟೈಮ್ ತುಂಬ ಕಡಿಮೆ ಇತ್ತು ಅಂತ ಹೇಳಿ ನಾನು ವೀಡಿಯೋಸ್ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನಾನು ಹಬ್ಬದ ಹಿಂದಿನ ದಿನವೇ ಎಲ್ಲನೂ ರೆಡಿ ಮಾಡ್ಕೊತೀನಿ. ಫಸ್ಟಿಗೆ ಇಲ್ಲಿ ನಾನು ಗಂಗೆ ಪೂಜೆನ ಮಾಡ್ಕೊತೀನಿ. ಗಂಗೆ ಪೂಜೆ ಅಂದರೆ ನಾವು ನಾರ್ಮಲ್ ಲಕ್ಷ್ಮೀ ಕೂರ್ಸೋದಕ್ಕೆ ಬಿಂದಿಗೆ ಇಡೋದಾದರೆ ಬಿಂದಿಗೆ, ಇಲ್ಲಾಂದರೆ ಕಳಶಕ್ಕೆ ನಾವು ನೀರು ಇಟ್ಕೊಬೇಕಲ್ವಾ. ಸೊ ಸೀರೆ ಉಡಿಸಿ ನೀರು ನೀರು ತುಂಬಿಸೋದಕ್ಕಿಂತ ಫಸ್ಟೇ ನೀರು ತುಂಬಿಸಿ ಆಮೇಲೆ ಅಲಂಕಾರ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ನಮ್ಮ ಮನೆಯಲ್ಲೇ ಟ್ಯಾಪಲ್ಲೇ ಏನು ನೀರು ಬರುತ್ತೋ ಸೊ ಅದರಲ್ಲೇ ನೀರು ಇಟ್ಕೊತಾ ಇದ್ದೆ. ಒಂದು ಬಿಂದಿಗೆಗೆ ಪೂಜೆ ಮಾಡಬಾರ್ದು ಅಂತ ಹೇಳಿ ಒಂದು ಕಳಶ ಮತ್ತು ಒಂದು ಬಿಂದಿಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಆದಷ್ಟು ಕಳಶಕ್ಕೆ ತಾಮ್ರನೇ ಯೂಸ್ ಮಾಡಿ, ಬೆಳ್ಳಿ ಮತ್ತು ಹಿತ್ತಾಳೆನೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ದೇವಿಗೆ ತಾಮ್ರನೇ ತುಂಬ ಇಷ್ಟ. ಅದಕ್ಕೆ ತಾಮ್ರದ ಬಿಂದಿಗೆ ಎಲ್ಲ ತಾಮ್ರದ ಕಳಶ ಇದ್ದರೆ ಅದನ್ನೇ ಯೂಸ್ ಮಾಡಿ. ಸೊ ನಾವಿಲ್ಲಿ ಹೇಗೆ ನಾರ್ಮಲ್ ದೇವ್ರ ಪೂಜೆ ಹೂವು ಇಟ್ಟು ಹೇಗೆ ಮಾಡ್ತೀವೋ ಅದೇ ಥರ ಎಲೆಡ್ಕೆ ತೊಗೊಂಡು ಅದ್ರ ಮೇಲೆ ₹1 ಇಟ್ಕೊಂಡು 2 ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇಟ್ಕೊಂಡು ನಲ್ಲಿಗೂ ಕೂಡ ಹೂವು ಇಟ್ಟು ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಬಿಂದಿಗೆಯಲ್ಲಿ ನೀರು ಇಟ್ಕೊಂಡು ಟ್ಯಾಪ್ನ ತೊಳೆದು ಬಿಂದಿಗೆಯಲ್ಲಿ ನೀರು ಹಿಡಿದಿಟ್ಕೊಂಡು ನಾವು ಅದಾದಮೇಲೆ ನಾವು ಗಂಗೆ ಪೂಜೆನ ಮಾಡಬೇಕಾಗತ್ತೆ. ಗಂಗೆ ಪೂಜೆ ಮಾಡಬೇಕಾದ್ರೂ ಕೂಡ ನಾವು ಹಾಗೆ ಮಾಡಬಾರ್ದು. ನಾವು ಕೂಡ ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡು ಹೂವು ಮುಡ್ಕೊಂಡೇ ಮಾಡಬೇಕು. ಸೊ ನೋಡಿ, ನಾನು ಇಲ್ಲಿ ನೀರೆಲ್ಲನೂ ಹಿಡಿದಿಟ್ಕೊಂಡು ಮತ್ತು ನಲ್ಲಿಗೂ ಅರಿಶಿನ ಕುಂಕುಮ ಇಕ್ಕಿ ಮತ್ತು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ನೀವು ಫಸ್ಟಿಗೆ ನಿಮಗೆ ಎಷ್ಟು ನದಿ ಹೆಸರು ಗೊತ್ತು, ಕಾವೇರಿ, ಗಂಗಾ, ಯಮುನಾ, ಆ ಥರದ್ದು ಎಷ್ಟು ನದಿಗಳ ಹೆಸರು ಗೊತ್ತಿರುತ್ತೋ ಅಷ್ಟು ನದಿಗಳ ಹೆಸರನ್ನ ಹೇಳ್ಕೊಂಡು ನೀವು ಪೂಜೆ ಮಾಡಿ. ಆದಮೇಲೆ ನಮ್ಮ ಮನೆ ದೇವ್ರುಗಳನ್ನ, ನಮ್ಗೆ ಇಷ್ಟ ಆಗಿರೋ ದೇವ್ರುಗಳನ್ನ ನೆನೆಸ್ಕೊಂಡು ಕೂಡ ಪೂಜೆ ಮಾಡಬೇಕಾಗತ್ತೆ ನಾವು. ಸೊ ಪೂಜೆ ಎಲ್ಲ ಆದಮೇಲೆ ಏನು ಕಡ್ಡಿ ಹಚ್ಚಿರ್ತೀವಲ್ಲ, ಕಡ್ಡಿ ಇಲ್ಲಾಂದರೆ ಕರ್ಪೂರ ಹಚ್ಚಿರೋದನ್ನು ನಾವು ಅಲ್ಲಿ ಇಡೋಕ್ಕಾಗಲ್ಲ ಅಂತಂದರೆ ತುಳಸಿ ಕಟ್ಟೆ ಹತ್ರ, ಇಲ್ಲಾಂದರೆ ನಾವು ಮನೇಲಿ ಪಾಟ್ ಇಟ್ಕೊಂಡಿರ್ತೀವಲ್ಲ, ಸೊ ಆ ಪಾಟ್ ಹತ್ರ ಇಟ್ಟರೆ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಎಷ್ಟು ಇಂಪಾರ್ಟೆಂಟು ಅದೇ ಥರ ಗಂಗೆ ಪೂಜೆನೂ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಶುರು ಮಾಡೋದೇ ಗಂಗೆಯಿಂದ ಅಲ್ವಾ, ಅದರಿಂದ ಅದೇ ಪೂಜೆ ಇಂಪಾರ್ಟೆಂಟು. ಆಲ್ಮೋಸ್ಟ್ 12:30 ಆಗಿದೆ. ಸೊ ಇವಾಗ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನಾನು ಇಲ್ಲಿ ಮನೇಲಿರೋ ಟೇಬಲ್ ಅದು 3 ಸ್ಟೆಪ್ ಇತ್ತು. ಸೊ ಅದೊಂದು ಸ್ಟೆಪ್ಪನ್ನು ತೆಗೆದು 2 ಸ್ಟೆಪ್ ಮಾಡಿದ್ದೀನಿ. ಹೀಗೆ ಗಂಜಲಾಯಿಂದ ಟೇಬಲ್ನ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಅದ್ರ ಮೇಲೆ ಅಕ್ಕಿ ಇಟ್ಟಿದ್ರೆ ಅಕ್ಕಿ ಇಟ್ಟು, ಇಲ್ಲಾಂದರೆ ರಂಗೋಲಿ ಪುಡಿನಲ್ಲೇ ಅಷ್ಟದೆಲ್ಲ ರಂಗೋಲಿನ ಬಿಟ್ಕೊಂಡಿದ್ದೀನಿ ನಾನಿಲ್ಲಿ. ಬಿಟ್ಟಾದಮೇಲೆ ಕೆಲವರು ತಟ್ಟೆ ಇಟ್ಕೊತಾರೆ. ಸೊ ನಾನು ತಟ್ಟೆ ಇಡಲ್ಲ, ಬಾಳೆ ಎಲೆ ಇಟ್ಕೊತೀನಿ ನಾನು. ಬಾಳೆ ಎಲೆ ಇಟ್ಟು ಅದ್ರ ಮೇಲೆ 5 ಲೋಟ ಇಲ್ಲಾಂದರೆ 3 ಲೋಟ ಅಕ್ಕಿನ ಹಾಕ್ಕೊತೀನಿ. ತಟ್ಟೆನೇ ಇಡ್ಬೋದು, ಬಟ್ ತಟ್ಟೆ ಇಟ್ಟರೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಅದರಿಂದ ನಾನು ಬಾಳೆ ಎಲೆನೇ ಇಟ್ಕೊತೀನಿ. ಯಾಕೆಂದರೆ ಬಾಳೆ ಎಲೆ ಇಟ್ಕೊಂಡ್ರೆ ಆರಾಮಾಗಿ ಫ್ರೀಯಾಗಿ ಕೂರಿಸ್ಬೋದು. ತಟ್ಟೆ ಅಂತ ಅಂದರೆ ಅದು ಬಿಂದಿಗೆ ಎಷ್ಟು ಇದಿರುತ್ತೋ ಅಷ್ಟು ಅಗಲದೇ ಇಟ್ಕೋಬೇಕಾಗತ್ತೆ. ಚಿಕ್ಕದು ಆಗೋಲ್ಲ, ದೊಡ್ಡದು ಆಗೋಲ್ಲ. ಅದಕ್ಕೆ ನಾನು ಬಾಳೆ ಎಲೆ ಇಟ್ಕೊತೀನಿ. ಅಕ್ಕಿ ಇಟ್ಟು ಅಕ್ಕಿ ಮೇಲೂ ಕೂಡ ಅಷ್ಟದಳ ಇಲ್ಲ ಅಂತಂದರೆ ಸ್ವಸ್ತಿಕ್ಕು ಯಾವುದಾದ್ರೂ ಬಿಡಿಸ್ಕೊಬೋದು. ನಾನಿಲ್ಲಿ ಅಷ್ಟದಳನ ಬಿಡಿಸ್ಕೊತಾ ಇದ್ದೀನಿ ಅಕ್ಕಿ ಮೇಲೆ. ಸೊ ಅಷ್ಟದಳ ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅಂದರೆ ಲಕ್ಷ್ಮೀ ಹಬ್ಬದಲ್ಲಿ ನಾವು ಅರಿಶಿನ ಕುಂಕುಮ ಹೂವಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಲ್ವ, ಸೊ ಅದಕ್ಕೆ ಪ್ರತಿಯೊಂದರಲ್ಲೂ ನಾವು ಅರಿಶಿನ ಕುಂಕುಮನ ಯೂಸ್ ಮಾಡಲೇಬೇಕು. ಇಲ್ಲಿ ನೀರು ಹಿಡಿದು ಗಂಗೆ ಪೂಜೆ ಮಾಡಿ ಮತ್ತು ಬಿಂದಿಗೆನ ನೀಟಾಗಿ ಹೊರಗಡೆ ಎಲ್ಲ ತ್ಯಾವ ಆಗಿರುತ್ತಲ್ವ, ನೀರೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡು ಮತ್ತು ಅಕ್ಕಿ ಮೇಲೆ ಇಡ್ತಾ ಇದ್ದೀನಿ. ಈ ಸಲ ನನ್ನ ಫ್ರೆಂಡು ಕೂಡ ನೈಟೇ ಬಂದಿದ್ಲು. ಸೊ ನಾನು ಅವಳಿಬ್ಬರು ಸೇರ್ಕೊಂಡು ಇವಾಗ ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ವಿ. ಅವಳು ನಮ್ಮ ಮನೆಗೆ ತುಂಬ ಸಲ ಬಂದಿದ್ದಾಳೆ, ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದೇ ಫಸ್ಟ್ ಟೈಮ್ ಬಂದಿರೋದು. ಅದಕ್ಕೇ ನೈಟೇ ಬಾ, ಸ್ವಲ್ಪ ರೆಡಿ ಮಾಡ್ಕೊಳ್ಳೋದೆಲ್ಲ ಇರುತ್ತೆ, ಹೆಲ್ಪ್ ಮಾಡುವಂತೆ ಅಂತ ಅವಳನ್ನ ನೈಟೇ ಕರೆಸ್ಕೊಂಡಿದ್ದೆ ನಾನು. ಸೊ ಅವಳಿಗೆ ಇದೆಲ್ಲ ಫಸ್ಟ್ ಟೈಮ್ ಆಗಿತ್ತು. ಅವಳಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಅವಳು ನನ್ನೇ ಕೇಳ್ತಾ ಇದ್ಲು ಪಾಪ ಅವಳು, ಅದು ಹೇಗೆ ಮಾಡೋದು, ಇದು ಹೇಗೆ ಮಾಡೋದು ಅಂತ. ಬಟ್ ಅವಳು ಬಂದಿದ್ದರಿಂದ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಯಾಕೆಂದರೆ ತುಂಬ ಕೆಲಸಗಳು, ಅಡುಗೆದು ಮತ್ತು ಹೂ ರೆಡಿ ಮಾಡೋದು, ಮತ್ತು ನಾನು ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಾರೆಲ್ಲ ತುಂಬ ಹೆಲ್ಪ್ ಮಾಡಿದ್ಲು ಅವಳು. ಒಂದು ಬೇಜಾರೇನೆಂದರೆ ಇನ್ನೊಬ್ಳಿಲ್ಲ. ಅವಳು ಇದ್ದಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ನಾವು ಮಾತಾಡ್ಕೊತಾ ಇದ್ವಿ. ನಾವು ಇಬ್ಬರೇ ಇದ್ದೀವಿ, ಅವಳನ್ನ ಮಿಸ್ ಮಾಡ್ಕೊತಾ ಇದ್ವಿ ಅಂತ ಮಾತಾಡ್ಕೊತಾ ಇದ್ವಿ ನಾವು. ಸೊ ಸೀರೆ ಎಲ್ಲ ತುಂಬ ಚೆನ್ನಾಗಿ ಬಂತು. ನಾನು ಪ್ರತಿ ವರ್ಷನೂ 4-5 ಸಲ ಹಾಕಿರೋ ಸೀರೆನ ಮತ್ತೆ ತೆಗೆದು ಉಡಿಸ್ತಾ ಇದ್ದೆ. ಸರಿಯಾಗಿ ಬರ್ತಾ ಇಲ್ಲ ಅಂತ. ಬಟ್ ಇದೇ ಫಸ್ಟ್ ಟೈಮು ನಾನು ಒಂದೇ ಸಲಿಗೆ ಸ್ಯಾರಿ ಉಡಿಸ್ತಾ ಇರೋದು. ಯಾಕೆಂದರೆ ಅದೇನು ಅಂತ ಗೊತ್ತಿಲ್ಲ. ನಾರ್ಮಲ್ ಹೇಗೆ ನೆರಿಗೆ ಎಲ್ಲ ಹಿಡಿದ್ಬಿಟ್ಟು ಮಾಮೂಲಿ ಬಿಂದಿಗೆಗೆ ಕಟ್ಟಿ ನೆರಿಗೆ ಜೋಡಿಸ್ತಾ ಇದ್ವಲ್ಲ, ಸೊ ಅವಾಗ ಎಲ್ಲ ನೀಟಾಗಿ ಬರ್ತಾಯಿತ್ತು. ಒಂಚೂರು ಎಲ್ಲೂ ಸರಿ ಇಲ್ಲ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅವಳು ನನ್ನ ಫ್ರೆಂಡು ನಾನು ಬಂದಿದ್ದೀನಲ್ಲ ಈ ಸಲ, ನಾನು ಮಾಡ್ತಾ ಇರೋದ್ರಿಂದ ಇಷ್ಟು ಚೆನ್ನಾಗಿ ಬರ್ತಾ ಇರೋದು ಅಂತ ಅವಳು ಸ್ವಲ್ಪ ರೇಗಿಸ್ತಾ ಇದ್ಲು.
ಸೊ ಆಮೇಲೆ ನನಗೆ ಯಾಕೋ ಬಿನ್ಗೆ ತುಂಬ ಹಿಂದೆ ಆಯಿತು, ಮತ್ತು ಸೀರೆನೂ ತುಂಡಾಯಿತು, ಇನ್ನು ಸ್ವಲ್ಪ ಮುಂದೆ ಬರಬೇಕು ಅಂತ ಅನ್ಕೋತಾ ಇದ್ದೆ ನಾನು. ಅವಳಿಲ್ಲ ಸರಿ ಇದೆ, ಮುಂದೆ ಬಂದರೆ ಜಾಸ್ತಿ ಇನ್ನೂ ಭಾರ ಆಗುತ್ತೆ, ಕರೆಕ್ಟಾಗಿ ಮಧ್ಯದಲ್ಲಿದೆ ಇವಾಗ, ಬಿಡು ಏನು ಆಗಲ್ಲ ಅಂತ ಹೇಳಿದ್ಲು ನನಗೆ. ಯಾಕೆಂದರೆ ಸೀರೆ ತುಂಬ ಕಡಿಮೆ ಆಯಿತು, ಉದ್ದ ಹೈಟ್ ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಇತ್ತು. ಇನ್ನೊಂದು ಸ್ವಲ್ಪ ಮುಂದೆ ಬಂದಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ಕೋತಾ ಇದ್ದೆ ನಾನು. ಆಮೇಲೆ ಇಲ್ಲ ಮುಂದೆ ಬಂದರೆ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ಮುಂದೆ ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂದೆನೇ ಹೇಳ್ಕೊಂಡೆ ನಾನು. ಈ ವರ್ಷ ನಾನಂತೂ ಸೀರೆ ಉಡ್ಸೋದಕ್ಕೆ, ಲಕ್ಷ್ಮಿಗೆ ಡೆಕೋರೇಷನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ. ಬಟ್ ಬೇರೆ ಬೇರೆ ಕೆಲಸಕ್ಕೆಲ್ಲ ಜಾಸ್ತಿ ಟೈಮ್ ತೊಗೊಂಡೆ. ಹೂವು ಕಟ್ಟೋದು, ಹೂವು ಪೋಣಿಸೋದು, ಮತ್ತು ಅಡುಗೆ ಕೆಲಸ, ಕ್ಲೀನಿಂಗ್ ಕೆಲಸಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಂಡೆ ಈ ಸಲ. ನಾನು ಎಷ್ಟೊಂದು ಸರಿ ನೈಟೆಲ್ಲ ಮಾಡಬಾರ್ದು, ಗುರುವಾರ ನಾರ್ಮಲ್ ಬೆಳಗಿನ ಟೈಮೇನೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಾರ್ಮಲ್ ಯಾವ ಟೈಮಿಗೆ ಮಲ್ಕೊತೀವೋ ಆ ಟೈಮ್ಗೆ ಮಲ್ಕೊಳ್ಳೋಣ ಅಂತ ಎಷ್ಟೊಂದು ಸರಿ ಅನ್ಕೋತೀನಿ ತುಂಬ ವರ್ಷ. ಬಟ್ ಯಾವ ವರ್ಷವೂ ಆ ಥರ ಆಗಿಲ್ಲ. ಪ್ರತಿ ವರ್ಷವೂ ಪೂರಾ ನೈಟೆಲ್ಲನೂ ಆ ಸೀರೆ ಉಡಿಸೋದು, ರೆಡಿ ಮಾಡೋದು ಮಾಡ್ತಾನೆ ಇರಬೇಕು. ಅದೇನಕ್ಕೆ ಹಂಗೆ ಆಗ್ತಿರುತ್ತೋ ಗೊತ್ತಿಲ್ಲ, ಅಷ್ಟು ಕೆಲಸ ಇರುತ್ತೆ, ಯಾವ ಕೆಲಸನೂ ಮುಗಿಯೋದೇ ಇಲ್ಲ. ಸೊ ಫೈನಲಿ ನೆರಿಗೆ ಎಲ್ಲ ನೀಟಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಹಿಂದೆ ಏನು ದಾರ ಇತ್ತಲ್ಲ ಸೀರೆದು, ಸೊ ಅದನ್ನು ಟೈಟಾಗಿ ಕಟ್ಕೊತಾ ಇದ್ದೆ. ಯಾಕೆಂದರೆ ಫಸ್ಟೇ ಟೈಟಾಗಿ ಕಟ್ಕೊಂಬಿಟ್ರೆ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟು ನೆರಿಗೆಗಳನ್ನ ನಮ್ಗೆ ಎಲ್ಲೆಲ್ಲಿ ಬೇಕು ಅಂತ ಅಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಟೈಟಾಗಿ ಕಟ್ಕೊಂಡ್ರೆ ಆಮೇಲೆ ಏನು ನೆರಿಗೆಗಳೆಲ್ಲ ಸುಕ್ಕಿಡ್ದಿರುತ್ತೋ ಅದನ್ನು ಸೊ ನೀಟಾಗಿ ಸ್ಟ್ರೈಟ್ ಮಾಡ್ಕೊಬೋದು. ನಾವು ವಾರದಿಂದ ತಿಂಗಳುಗಳಿಂದ ಎಷ್ಟೊಂದು ಕೆಲಸಗಳು ಮಾಡ್ಕೊಂಡಿರ್ತೀವಿ, ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ, ಆದ್ರೂ ಹಿಂದಿನ ದಿನ ರಾತ್ರಿ ಎಲ್ಲ ಕೂತು ಮತ್ತೆ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀವಿ. ಅಷ್ಟೆಲ್ಲ ಇದ್ದು ಅಷ್ಟೆಲ್ಲ ಸ್ಟ್ರೆಸ್ ಆಗಿದ್ರು ನಮಗೆ ಫ್ರೈಡೇ ಬಂತು ಅಂತಂದರೆ ಸಾಕು, ಆ ಸ್ಟ್ರೆಸ್ಸು ಎಲ್ಲನೂ ಒಂಥರ ಎನರ್ಜಿ ಬೂಸ್ಟರ್ ಥರ ವರ್ಕ್ ಮಾಡುತ್ತೆ ಅವತ್ತು ನಮ್ಗೆ ಹಬ್ಬದ ದಿನ. ಸೊ ಫೈನಲಿ ಎಲ್ಲ ನೀಟಾಗಿ ಉಡಿಸಿ ಇವಾಗ ಸೆರಗನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಯಾಕೆಂದರೆ ಇವಳು ನಮ್ಮ ಮನೆಗೆ ಬೆಳಗ್ಗೆ ಬರ್ತೀನಿ ಇವಾಗ ಬರಲ್ಲ ಅಂತ ಹೇಳಿದ್ಲು. ಸೊ ಅದಕ್ಕೆ ಅವಳು ನಾವಿಬ್ಬರು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ವೀಡಿಯೋ ಕಾಲ್ ಮಾಡಿದ್ಲು. ಅವಳು ನೋಡ್ತೀನಿ ನಾನು ಇಬ್ಬರು ಇದ್ದೀರಾ ಏನು ಅಂತ. ಆಮೇಲೆ ಅವಳು ನೀವು ಯಾವ ಥರ ಸೀರೆ ಉಡಿಸ್ತಾ ಇದ್ದೀರಾ ಏನು ತೋರಿಸಿ, ಮತ್ತು ನಾವು ಮೂವರು ಒಟ್ಟಿಗೆ ಹೋಗಿ ಸೀರೆ ತೊಗೊಬಂದಿದ್ದು. ಸೊ ಅದೇ ಸೀರೆ ಉಡಿಸಿದ್ಯಾ ಏನು ಅಂತ ಕೇಳ್ತಾ ಇದ್ಲು ಅವಳು. ಸೊ ನಾವು ಯಾವ ಥರ ಡೆಕೋರೇಟ್ ಮಾಡ್ತಾಯಿದ್ದೀವಿ ಏನು ಅಂತೆಲ್ಲನೂ ಕೇಳಿಕೊಂಡು ಅವಳು ಯಾವ ಥರ ಮಾಡ್ತಾಯಿದ್ದಾಳೆ ಅಂತೆಲ್ಲ ಕೇಳ್ಕೊತಾ ಇದ್ವಿ. ಹಾಗೆ ನಾವು ಯಾವ ಥರ ಸೀರೆ ಉಡಿಸಿದ್ವಿ ಅದನ್ನೆಲ್ಲ ನೋಡ್ತಾ ಇದ್ಲು. ಮತ್ತು ಅವಳು ಕೂಡ ಉಡಿಸಿದ್ಲು ನಮ್ಮ ಜೊತೇಲಿ. ಇಲ್ಲ ಇನ್ನೂ ಏನೂ ಮಾಡಿಲ್ಲ ನಾನು, ಇನ್ಮೇಲೆ ಮಾಡಬೇಕು ಅಂತ ಹೇಳ್ತಾ ಇದ್ಲು. ನೋಡಿದ್ರೆ ಅಲ್ಲೆಲ್ಲನೂ ಪ್ರತಿಯೊಂದೂ ಮಾಡ್ಕೊಂಡಿದ್ದಾಳೆ ಅವಳು. ಸೊ ಬೆಳಗ್ಗೆ ಎದ್ದು ಬರೀ ದೀಪ ಹಚ್ಚೋದಷ್ಟಕ್ಕೆ ಮಾತ್ರ ಬಿಟ್ಕೊಂಡಿದ್ಲು ಅವಳು. ಸೊ ಅದನ್ನ ನೋಡಿ ನಾವಿಬ್ರೂ ಬೈತಾ ಇದ್ವಿ, ನಮ್ಮ ಜೊತೆ ಏನೂ ಆಗಿಲ್ಲ ಅಂತೇಳಿ ಎಲ್ಲ ಕೆಲಸನೂ ಮಾಡ್ಕೊಂಬಿಟ್ಟಿದ್ಯಾ ಇವಾಗ ಅಂತ. ಸೊ ಆಮೇಲೆ ಹಂಗೆ ಅವಳ ಹತ್ರ ಮಾತಾಡ್ಕೊತ ಸೆರಗು ರೆಡಿ ಮಾಡ್ಕೊತಾ ಇದ್ವಿ. ನಾನು ಈ ಸಲ ಸೆರಗಿಗೆ ಸೇಫ್ಟಿ ಪಿನ್ ಹಾಕ್ಕೊಳ್ಳಿಲ್ಲ. ಯಾಕೆ ಅಂದರೆ ಸೇಫ್ಟಿ ಪಿನ್ ಹಾಕಿದ್ರೆ ಜಾಸ್ತಿ ಪಿನ್ಗಳು ಹಾಕಬೇಕಾಗಿರುತ್ತೆ, ಮತ್ತು ಅದು ಸ್ವಲ್ಪ ದೊಡ್ಡದಾಗೂ ಇರುತ್ತೆ, ಸ್ಯಾರೀಸ್ ಎಲ್ಲ ಹಾಳಾಗುತ್ತೆ ಅಂತೇಳಿ ನನ್ನ ಫ್ರೆಂಡ್ ಗುಂಡು ಪಿನ್ಗಳನ್ನ ತಂದಿದ್ಲು. ಮತ್ತು ಸೇಫ್ಟಿ ಪಿನ್ ಹಾಕಿದ್ರೆ ಅದು ಕಾಣುತ್ತೆ, ಗುಂಡು ಪಿನ್ ಹಾಕಿದ್ರೆ ಗೊತ್ತಾಗಲ್ಲ, ಸೊ ಕವರ್ ಆಗುತ್ತೆ, ಹಾಕಿದ್ದೀವಿ ಅನ್ನೋದು ಅನಿಸಲ್ಲ ಅಂತೇಳಿ ಈ ಸಲ ನಾನು ಗುಂಡು ಪಿನ್ನೇ ಯೂಸ್ ಮಾಡ್ಕೊಂಡಿದ್ದೆ ಸ್ಯಾರೀಸ್ಗೆಲ್ಲ. ಈ ವರ್ಷ ಯಾರೂ ಬಂದಿರಲಿಲ್ಲ ನಮ್ಮ ಮನೇಲಿ ಹಬ್ಬಕ್ಕೆ, ಆಂಟಿನೂ ಬಂದಿಲ್ಲ, ಅಕ್ಕ, ನಮ್ಮ ದೊಡ್ಡಮ್ಮ ಯಾರೂ ಬಂದಿರಲಿಲ್ಲ. ಸೊ ನಾನು ಮತ್ತು ನನ್ನ ಫ್ರೆಂಡು ಅಮ್ಮ ಮಾತ್ರ ಬಂದಿದ್ರು ಅಷ್ಟೇ, ಇನ್ಯಾರೂ ಬಂದಿರಲಿಲ್ಲ ಈ ಸಲ. ಎಲ್ಲ ಬೆಳಗ್ಗೆ ಬಂದು ಹೋಗೋರಿದ್ರು. ನನಗಂತೂ ಫಸ್ಟೆಲ್ಲ ಹಬ್ಬದ ಹಿಂದಿನ ದಿನ ಎಲ್ಲ ಮನೆ ತುಂಬ ಜನ ಇರ್ತಾಯಿದ್ರು. ಈ ವರ್ಷ ಯಾರೂ ಅಷ್ಟು ಜನನೇ ಇಲ್ಲ, ನಾವೇ ಇದ್ದದ್ರಿಂದ ತುಂಬ ಬೇಜಾರಾಗ್ತಾಯಿತ್ತು ನನಗೆ. ವೀಡಿಯೋಸ್ ಮಾಡೋಕ್ಕೂ ಕೂಡ ಯಾರೂ ಇರಲಿಲ್ಲ. ನನ್ನ ಹಸ್ಬೆಂಡೇ ಪಾಪ ಅವರೇ ಎಚ್ಚರ ಇದ್ದು ಅವರೇ ವೀಡಿಯೋ ಮಾಡ್ತಾಯಿರೋದು ಇವಾಗ. ಅವರು ನಾನು ಒಂದು ಫೋಟೋ ತೊಗೊಂಡ್ರೆ ಒಂದು ವೀಡಿಯೋ ಮಾಡ್ಕೊಂಡ್ರೆ ಸಾಕು ಯಾವಾಗಲೂ ಬೈತಾರವರು, ಯಾವಾಗಲೂ ಫೋಟೋ ಅಂತ ಇರ್ತೀಯಾ ಅಂತ ಅಂದ್ಬಿಟ್ಟು ಇವತ್ತು ಪಾಪ ಅವರೇನೆ ನನ್ನ ಬ್ಲಾಗೋಗೆ ಬೇಕು ಅಂತ ಹೇಳಿ ಅವರೇ ವೀಡಿಯೋ ಮಾಡ್ತಾಯಿದ್ದಾರೆ ಇವತ್ತು. ನಾನಂತೂ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ನನ್ನ ಮನೇಲಿ ಮಾಡೋದು ಇದು ಒಂದೇ ಹಬ್ಬ, ಎಲ್ಲ ಹಬ್ಬಕ್ಕೂ ನಾವು ಊರಿಗೇ ಹೋಗ್ತಾ ಇರ್ತೀವಿ. ಸೊ ಅದರಿಂದ ಅಟ್ಲೀಸ್ಟ್ ಇದೊಂದು ಹಬ್ಬನಾದರೂ ನಾನು ಇಲ್ಲಿ ಮಾಡ್ತೀನಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಫೈನಲಿ ಸ್ಯಾರಿ ಎಲ್ಲ ನುಡ್ಸಾಯಿತು ಬಿಂದಿಗೆಗೆ. ಸೊ ಹಿಂದೆ ಮಾತ್ರ ಇದು ಮಾಡ್ಕೋಬೇಕಾಗಿತ್ತು. ಅಷ್ಟರಲ್ಲಿ ನನ್ನ ಫ್ರೆಂಡು ಇಲ್ಲ ನೀನು ಬ್ಲಾಗಿಗೆಲ್ಲ ವೀಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದ್ಲು, ಅದಕ್ಕಿಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳಿ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೆ ಅವಳಿಗೆ. ಸೊ ಫೈನಲಿ ಈ ಥರ ಲುಕ್ ಬಂತು ನಾವು ಸೀರೆ ಉಡಿಸೋದ್ಮೇಲೆ. ಸೊ ನಾನು ಹೆಂಗೆ ಅಂದರೆ ದೇವ್ರ ಪೂಜೆ ಮಾಡಬೇಕಾದ್ರಾಗಲಿ ದೇವಸ್ಥಾನಕ್ಕೆ ಹೋದ್ರಾಗಲಿ ಸ್ವಲ್ಪ ಜಾಸ್ತಿ ಮಡಿ ಇರಬೇಕು ಮತ್ತು ಪರ್ಫೆಕ್ಟಾಗಿರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಫೈನಲಾಗಿ ಸೀರೆಗೆ ಈ ಥರ ಲುಕ್ ಕೊಟ್ವಿ. ಈ ಥರ ಲುಕ್ ಕೊಟ್ಟಿದ್ಮೇಲೆ ಜ್ಯುವೆಲ್ಸು ಮತ್ತು ತಟ್ಟೆಗಳನ್ನೆಲ್ಲ ನಾನು ರಾತ್ರಿನೇ ಇಟ್ಕೊತೀನಿ. ನೋಡಿ ಜ್ಯುವೆಲ್ಸು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸೊ ನಾವು ಇಷ್ಟೆಲ್ಲ ರೆಡಿ ಮಾಡಿ ಮಲ್ಕೊಳಕ್ಕೆ ಹೋದಾಗ ಆಲ್ಮೋಸ್ಟ್ 2:30 ಆಗಿತ್ತು. ಸೊ ಇವಾಗ 2:30ಗೆ ಮಲ್ಕೊಂಡು ಮತ್ತೆ 4 ಗಂಟೆಗೆ ಎದ್ದು ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟಿಗೆ ನಾನು
ನಮ್ಮ ಮನೆ ದೇವ್ರ ಪೂಜೆ ಮಾಡ್ಕೊತೀನಿ, ಏನು ದೇವ್ರ ಮನೆ ಇದೆಯಲ್ಲ, ಸೊ ಅಲ್ಲಿ ಮನೆ ದೇವ್ರುಗಳನ್ನ ಪೂಜೆ ಮಾಡ್ಕೊತೀನಿ. ಸೊ ಮನೆ ದೇವ್ರುಗಳ ಪೂಜೆ ಆದಮೇಲೆ ಹೊರಗಡೆ ಬಂದು ಲಕ್ಷ್ಮಿ ಹತ್ರ, ಗಣೇಶ ಹತ್ರ ಇರೋ ದೀಪಗಳನ್ನ ಹಚ್ಕೊತೀನಿ. ಸೊ ದೀಪಗಳನ್ನ ಹಚ್ಕೊಂಡು ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಗಣೇಶ ಮೂರ್ತಿ ಇಟ್ಕೊಂಡಿದ್ದೀನಿ ನಾನು. ಸೊ ಅದು ಅಭಿಷೇಕದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಗಣೇಶಗೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬದಲ್ಲಿ ಅಷ್ಟೇ ನಾನು ಅಭಿಷೇಕ ಮಾಡೋದು. ಸೊ ಅದರಿಂದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಭಿಷೇಕ ಮಾಡಿ ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಮತ್ತು ಹುಣ್ಸೆಹಣ್ಣು ಹಾಕಿ ತೊಳೆದು ಮತ್ತು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ಮತ್ತು ಗರಿಕೆ ಮಾತ್ರ ನಾನು ಯಾವಾಗಲೂ ಮಿಸ್ ಮಾಡಲ್ಲ. ಸೊ ಗರಿಕೆ ಇಡ್ತಾಯಿದ್ದೀನಿ. ಗರಿಕೆ ಎಲ್ಲ ಇಟ್ಟು ಮೊದಲನೇ ಪೂಜೆ ನಾವು ಗಣೇಶನಿಗೆ ಮಾಡಬೇಕು. ಯಾಕೆಂದರೆ ವಿಘ್ನ ನಿವಾರಕ ಅಲ್ವಾ. ಸೊ ಯಾವುದೇ ಥರದ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ ಸೊ ಫಸ್ಟು ನಾವು ವಿಘ್ನ ವಿನಾಶಕನಿಗೆ ಪೂಜೆ ಸಲ್ಲಿಸಬೇಕು. ಸೊ ಗಣೇಶ ಎಲ್ಲಿರ್ತಾನೋ ಅಲ್ಲಿ ಆಲ್ಮೋಸ್ಟ್ ಲಕ್ಷ್ಮಿ ಇದ್ದೇ ಇರ್ತಾಳೆ, ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ಗಣೇಶ ಇದ್ದೇ ಇರ್ತಾನೆ ಅಂತ ಹೇಳ್ತಾರೆ. ಸೊ ಅದರಿಂದ ಗಣೇಶನಿಗೆ ಫಸ್ಟ್ ಪೂಜೆ ಮಾಡ್ಕೊಬೇಕು. ಗಣೇಶನಿಗೆ ಪೂಜೆ ಆದಮೇಲೆ ಲಕ್ಷ್ಮಿ ಪೂಜೆ ಮಾಡಿ ನೈವೇದ್ಯ ಇಟ್ಕೊತೀನಿ ನಾನು. ಸೊ ಇಲ್ಲಿ ನೀವು ನೋಡಿ, ನಾನು ಪ್ರತಿಯೊಂದು ತಟ್ಟೆಯಲ್ಲಿ ಏನು ಹಣ್ಣುಗಳು ಮತ್ತು ತಾಂಬೂಲ ಮತ್ತು ಮಡ್ಲಕ್ಕಿ ಮತ್ತು ನೈವೇದ್ಯ ಎಲ್ಲ ಏನು ಇಡ್ತೀವೋ ಸೊ ಅದಕ್ಕೆಲ್ಲ ಒಂದೊಂದು ತುಳಸಿ ಎಲೆನಾದ್ರೂ ಇಡಿ. ಯಾಕೆಂದರೆ ತುಳಸಿ ಎಲೆ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ವಸ್ತು ಅಲ್ವಾ. ಸೊ ಲಕ್ಷ್ಮಿ ಯಾರು, ವಿಷ್ಣುನ ಹೆಂಡತಿ ಆಗಿರೋದ್ರಿಂದ ಸೊ ಅದರಿಂದ ನಾವು ವಿಷ್ಣುನ ಪೂಜೆ ನೆನೆಸ್ಕೊಂಡು ಪೂಜೆ ಮಾಡ್ತೀವಿ ಅಷ್ಟೇನೆ. ಕೆಲವರು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಸೊ ನಾವೆಲ್ಲ ನೆನೆಸ್ಕೊಂಡು ಪೂಜೆ ಮಾಡೋದ್ರಿಂದ ಅಟ್ಲೀಸ್ಟ್ ತುಳಸಿ ಎಲೆ ಇಟ್ಟರೆ, ಹಾಗೆ ಕೂಡ ದೇವಿಗೂ ಕೂಡ ನಾವು ತುಳಸಿ ಹಾರನ ಹಾಕಬೇಕು. ಸೊ ಅಟ್ಲೀಸ್ಟ್ ಹಾರ ಹಾಕೋದಕ್ಕಾಗಿಲ್ಲ ಅಂದ್ರೂ ನೈವೇದ್ಯದಲ್ಲಾದ್ರೂ ಒಂದು ತುಳಸಿ ಎಲೆ ಇಟ್ಟು ಅರ್ಪಣೆ ಮಾಡಿದ್ರೆ ಸೊ ಅದು ದೇವಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಈ ಸಲ ಕಾಡು ತುಳಸಿನ ಊರಿಂದ ತರಿಸಿದ್ದೆ. ಅಮ್ಮ ತೊಗೊಬಂದು ಕೊಟ್ಟಿದ್ದರು, ಹೊಲ್ದಲ್ಲಿ ಬಿಟ್ಟಿತ್ತು ಅಂತೇಳಿ ಅವ್ರು ಕಿತ್ಕೊಬಂದು ಕೊಟ್ಟಿದ್ರು. ಸೊ ಅದನ್ನು ಮನೆಯಲ್ಲೇ ಕಟ್ಟಿ ಹಾಕ್ಕೊಂಡಿದ್ದೆ ನಾನು. ಸೊ ಗಣೇಶ ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ಗಣೇಶ ಪೂಜೆ ಎಲ್ಲ ಆದಮೇಲೆ ಲಕ್ಷ್ಮೀ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ನಾನಿಲ್ಲಿ 9 ಥರದ ಹೂವು ಇಟ್ಕೊಂಡಿದ್ದೀನಿ ಇವತ್ತು. ಅದು ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅದನ್ನು ನಾನು ಕುಂಕುಮಾರ್ಚನೆ ಮಾಡ್ಕೊತಾ ಇದ್ದೆ, ಆದರೆ ಈ ಸಲ ಹೂವಿನ ಅರ್ಚನೆ ಮಾಡೋಣ ಅಂತ ಹೇಳಿ 9 ಥರ ಹೂವು ತರಿಸಿದ್ದೆ ನಾನು. ಆ್ಯಂಡ್ ಮೋಸ್ಟ್ ಫಸ್ಟ್ ಇಂಪಾರ್ಟೆಂಟ್ ಆಗಿರೋವಂಥ ಹೂವು ಅಂದರೆ ಮಲ್ಲಿಗೆ ಹೂವು ಮತ್ತು ಕಮಲ ಹೂವು ಮತ್ತು ತುಳಸಿನ. ಇದಿಷ್ಟನ್ನು ಯಾವ ಹೂವು ಮಿಸ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಇದಿಷ್ಟನ್ನಾದ್ರೂ ನಾವು ಲಕ್ಷ್ಮಿಗೆ ಸಮರ್ಪಣೆ ಮಾಡಲೇಬೇಕು. ಇಲ್ಲ ಅಂದರೆ ಹಬ್ಬ ಮಾಡಿನೂ ಕೂಡ ಯಾವ ಫಲನೂ ಸಿಗೋದಿಲ್ಲ. ಆ್ಯಂಡ್ ಹಾಗೆ ನಾವು ಮನೆಯಲ್ಲಿ ಏನಿರ್ತೀವಲ್ಲ ಹೆಣ್ಮಕ್ಳು, ನಾವು ಕೂಡ ಲಕ್ಷ್ಮಿ ಥರನೇ ರೆಡಿ ಆಗಬೇಕು. ಯಾಕೆಂದರೆ ನಮ್ಮ ಮನೆ ಮಹಾಲಕ್ಷ್ಮಿ ನಾವೇ ಆಗಿರ್ತೀವಿ. ಸೊ ಅದರಿಂದ ನಾವು ಕೂಡ ಅಷ್ಟೇ ಚೆನ್ನಾಗಿ ಸೀರೆ ಹಾಕ್ಕೊಂಡು, ಒಡವೆ ಹಾಕ್ಕೊಂಡು, ತಲೆ ತುಂಬ ಹೂವು ಮುಡ್ಕೊಂಡು, ಅರಿಶಿನ ಕುಂಕುಮ ಇಟ್ಕೊಂಡು ರೆಡಿ ಆದರೆ ಸೊ ಲಕ್ಷ್ಮಿಗೂ ಖುಷಿ ಆಗುತ್ತೆ. ಆ್ಯಂಡ್ ಅವತ್ತು ನಾವು ಮನೆಯೂ ಕೂಡ ಕ್ಲೀನಾಗಿ ಇಟ್ಕೊಬೇಕಾಗತ್ತೆ. ಸೊ ಫೈನಲಿ ನಾನು 6ಗೆಲ್ಲ ನಾನು ಪೂಜೆ ಮುಗಿಸ್ಕೊಂಡಿದ್ದೆ, ಅಭಿಷೇಕ ಎಲ್ಲ ಮಾಡಿ. ಸೊ ಫಸ್ಟೇ ನಾನು 5 o'clockಗೆ ಪೂಜೆ ಮುಗಿಸಿದ್ದೆ. ಬಟ್ ನೈವೇದ್ಯ ಇಡಬೇಕಿತ್ತಲ್ಲ, ಸೊ ನೈವೇದ್ಯ ಇಟ್ಟು ಪೂಜೆ ಮುಗಿಸೋಷ್ಟರಲ್ಲಿ 6 ಗಂಟೆ ಆಯಿತು. ನಾನು ಯಾವತ್ತೂ ಲಕ್ಷ್ಮೀ ದೇವಿ ಹತ್ರ ಹೋಗಿ ಕೇಳೋದು ಒಂದೇ, ನಾವು ಯಾವತ್ತೂ ಯಾರ ಹತ್ರನೂ ಹೋಗಿ ಏನು ಕೇಳ್ದೇ ಕೈ ಚಾಚದೇ ಇರೋ ಥರ ಇಡಮ್ಮ. ಯಾಕೆಂದರೆ ಇವತ್ತು ಕೂಡ ನಾವು ಅದೇ ಥರ ಇದ್ದೀವಿ. ಸೊ ಇನ್ನು ಮುಂದೆನೂ ಕೂಡ ಅದೇ ಥರ ಯಾರ ಮುಂದೆನೂ ನಾವು ಹೋಗಿ ತಲೆ ಬಾಗ್ದಿರೋ ಥರ ಇಡು ನಮ್ಮನ್ನು ಅಂತಲೇ ನಾನು ಕೇಳ್ಕೊಳ್ಳೋದು. ಸೊ ನೀವು ಹೇಗೆ ನಿಮ್ಮ ಮನೆ ಲಕ್ಷ್ಮಿ ಹತ್ರ ಏನು ಬೇಡ್ಕೊಂಡ್ರಿ, ಏನು ಕೇಳ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆ ಹಬ್ಬ ಹೇಗಿತ್ತು ಅಂತಲೂ ಕೂಡ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.